ನನ್ನ ಹತ್ರ ಇರೋದು ಸೂಪರ್ ಯು ಅವರ ಫರ್ಮೆಂಟೆಡ್ ಈಸ್ಟ್ ಪ್ರೋಟೀನ್. ಏನಪ್ಪ ಇದು? ವೈ ಪ್ರೋಟೀನ್ ಬಗ್ಗೆ ಕೇಳಿದ್ದೀನಿ, ಮತ್ತೆ ಪ್ಲಾಂಟ್ ಪ್ರೋಟೀನ್ ಬಗ್ಗೆ ಕೂಡ ನಾನು ಕೇಳಿದ್ದೀನಿ. ಇದ್ಯಾವುದು ಹೊಸದಾಗಿ ಈಸ್ಟ್ ಪ್ರೋಟೀನ್ ಅಂತಂದರೆ ಎಸ್. ಸೊ ಈಸ್ಟ್ ಪ್ರೋಟೀನ್ ಕೂಡ ವೀಗನ್ ಪ್ರೋಟೀನ್ ಕ್ಯಾಟಗರಿಗೇನೆ ಬರುತ್ತೆ. ಬಟ್ ವೀಗನ್ ಪ್ರೋಟೀನ್ ಅಲ್ಲಿ ಆ್ಯಕ್ಚುಲ್ ಆಗಿ ನಿಮಗೆ ಸಾಯ್ ಪ್ರೋಟೀನ್ ಮತ್ತು ಪೀ ಪ್ರೋಟೀನ್ ಮತ್ತು ಬ್ರೌನ್ ರೈಸ್ ಪ್ರೋಟೀನ್ ಬಗ್ಗೆ ಕೂಡ ಕೇಳಿರ್ತೀರ. ಬಟ್ ಇದು ಎಸ್ಪೆಷಲಿ ಈಸ್ ಇಟ್ ರಿಯಲಿ ವರ್ತ್ ಇಟ್ ಅಂತ ಅಂದ್ಬಿಟ್ಟಂದರೆ ಎಸ್, ಎಸ್ಪೆಷಲಿ ಫಾರ್ ದ ವೀಗನ್ ಕಮ್ಯುನಿಟಿ. ಏನಕ್ಕೆ ಅಂತಂದರೆ ನೀವು ಸಾಯಿ ಮತ್ತು ಪೀ ಪ್ರೋಟೀನು ಮತ್ತು ಬ್ರೌನ್ ರೈಸ್ ಪ್ರೋಟೀನ್ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂತಂದರೆ ಮಾತ್ರನೇ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ಅದರ ಆಫ್ಟರ್ ಟೇಸ್ಟ್ ಆಗಿರ್ಬೋದು, ಫ್ಲೇವರಿಂಗ್ ಎಲ್ಲನೂ ತುಂಬಾ ಖರಾಬ್ ಆಗಿರುತ್ತೆ. ಬಟ್ ದಿಸ್ ಇಸ್ ಲಿಟ್ರಲಿ ಗೋಲ್ಡ್. ನಿಜವಾಗ್ಲೂ ಇದರೊಳಗಡೆ ಆಫ್ಟರ್ ಟೇಸ್ಟ್ ಇಲ್ಲ. ಆಫ್ಟರ್ ಟೇಸ್ಟ್ ಆ್ಯಕ್ಚುಲ್ ಆಗಿ ಏನೋ ಒಂದು ಬಿಸ್ಕೆಟ್ ಟೇಸ್ಟ್ ಥರ ಬರುತ್ತೆ. ಲೈಟಿಗೆ ಯಾವುದೋ ಒಂದು ಮಾರಿ ಬಿಸ್ಕೆಟು ಇಲ್ಲ ಪಾರ್ಲೆಜಿ ಬಿಸ್ಕೆಟ್ ತಿಂದಾದ ನಂತರ ಒಂದು ಲೈಟಿಗೆ ಏನು ಉಳಿಯುತ್ತೆ ಬಿಸ್ಕೆಟ್ ಟೆಕ್ಸ್ಚರ್, ಸೊ ಅದು ಉಳಿಯುತ್ತೆ ಎಸ್ಪೆಷಲಿ ಚಾಕ್ಲೇಟ್ ಫ್ಲೇವರ್ ಒಳಗಡೆ. ಅದಾದ ನಂತರ ನಿಮಗೆ ಆ ಚಾಕಿ ಟೆಕ್ಸ್ಚರ್ ಏನು ಬರುತ್ತಲ್ಲ ಅದು ಕೂಡ ಇಲ್ಲ ಕುಡಿಯೋಂಥ ಸಮಯದಲ್ಲಿ. ಒಂದು ಸ್ವಲ್ಪ ಥಿಕ್ನೆಸ್ ಕೂಡ ಇದೆ ವಿಚ್ ಇಸ್ ರಿಯಲಿ ಗುಡ್. ಆಮೇಲೆ ಸಸ್ಟೈನಬಿಲಿಟಿ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಒಂದು ಸರ್ವಿಂಗು ನಿಮಗೆ 24 ಗ್ರಾಮ್ಸ್ ಸಿಗುತ್ತೆ. ಬಟ್ ಇದರ ಪ್ರೈಸ್ ಈಸ್ ವಾಟ್ ಐ ಆಮ್ ನಾಟ್ ಲೈಕಿಂಗ್. ಹಲವಾರು ಜನಕ್ಕೆ ಏನಾಗುತ್ತೆ ಅಂತಂದರೆ ಒಂದು ಸರ್ವಿಂಗ್ ಇದು ಎಸ್ಪೆಷಲಿ ನೀವು ಇದು 8 ಪ್ಯಾಕ್ದು ನೀವು ಬಾಕ್ಸ್ ತೊಗೊಂಡ್ರಿ ಅಂತಂದರೆ 120 ರೂಪೀಸ್ ಪರ್ ಸರ್ವಿಂಗ್ ಪೇ ಮಾಡಬೇಕಾಗ್ತಿರುತ್ತೆ ವಿಚ್ ಇಸ್ ಫಾರ್ 24 ಗ್ರಾಮ್ಸ್. ಬಟ್ ಅದೇ ನೀವು 1 kg ಬಾಕ್ಸ್ ತೊಗೊಂಡ್ರಿ ಅಂತಂದರೆ ನಿಮಗೆ 100 ರೂಪೀಸ್ ಹತ್ತಿರ ಬರುತ್ತೆ. ಬಟ್ ನಾನು ಅದೇ ಹೇಳ್ತಿರೋದು, ಇಟ್ ಇಸ್ ಆನ್ ದ ಹೈಯರ್ ಸೈಡ್. 100 ರೂಪೀಸ್ ಬದಲು ನೀವು 60 to 80 ರೂಪೀಸಿಗೆ ಆ್ಯಕ್ಚುಲ್ ಆಗಿ ನೀವು ಒಳ್ಳೆ ವೇ ಪ್ರೋಟೀನ್ನ ಕೂಡ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಎಸ್ಪೆಷಲಿ ವೀಗನ್ಸ್ಗೆ ಬೇರೆ ಯಾವುದೋ ಆಪ್ಷನ್ ಇಲ್ಲ. ಅಂಥ ಟೈಮ್ ಒಳಗಡೆ 100 ರೂಪೀಸ್ ಕೊಟ್ಟು ಒನ್ ಆಫ್ ದ ಬೆಸ್ಟ್ ಸಸ್ಟೈನಬಲ್ ಪ್ರೋಟೀನ್ ಸಿಗ್ತಿದೆ ಅಂತಂದರೆ ಅಮೇಝಿಂಗ್ ಅಂತಾನೆ ಅನಿಸ್ತು. ಸೊ ಅದೊಂದು ಕಾರಣಕ್ಕೋಸ್ಕರ ವಿಡಿಯೋ ಮಾಡೋಣ ಅನ್ಕೊಂಡೆ. ದಿಸ್ ಇಸ್ ನಾಟ್ ಅ ಪೇಯ್ಡ್ ಪ್ರಮೋಷನ್ ಎನಿಥಿಂಗ್. ಎಸ್ಪೆಷಲಿ ವೀಗನ್ಸ್ಗೆ ಅಥವಾ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋ ಅಂಥವ್ರಿಗೆ ದಿಸ್ ಇಸ್ ಅನ್ ಅಮೇಝಿಂಗ್ ಪ್ರೋಟೀನ್. ಒಂದು ಸ್ಟಾರ್ಟಿಂಗ್ 2 ಡೇಸ್ ನನಗೆ ಈಸ್ಟ್ ಪ್ರೋಟೀನ್ ಮೇ ಬಿ ಅಭ್ಯಾಸ ಇಲ್ಲ ಅಂತ ಅಂದ್ಬಿಟ್ಟು ಲೈಟ್ ಹೊಟ್ಟೆ ಒಳಗಡೆ ಒಂಥರ ಸೆನ್ಸೇಷನ್ ಆಗ್ತಿತ್ತು. ಬಟ್ ಅದು ಅಡ್ಜಸ್ಟ್ ಆಗೋಯ್ತು. ಮೇ ಬಿ ಮೈ ಬಾಡಿ ವಾಸ್ ನಾಟ್ ರೆಡಿ ಟು ಅಡ್ಯಾಪ್ಟ್ ಅಂತ ಅನಿಸ್ತು. 2 ದಿನ ಆದಮೇಲೆ ಇಟ್ ಈಸ್ ಗುಡ್ ಆ್ಯಂಡ್ ನಮ್ಮ ಫೀಲಿಂಗ್ ಅಮೇಝಿಂಗ್ ವಿತ್ ದಿಸ್. ಓಕೆ, ಸೊ ನೀವು ಕೂಡ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀರ ಅಂತಂದರೆ ದಯವಿಟ್ಟು ಟ್ರೈ ಮಾಡಿ. ನಿಮ್ಗೆ ಯಾವುದೇ ರೀತಿಯ ಬಡ್ಜೆಟ್ ಇಶ್ಯೂ ಇಲ್ಲ ಅಂತಂದರೆ ಒನ್ ಆಫ್ ಅ ಕೈಂಡ್. ಸೊ ಟ್ರೈ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ. ಕಾಫಿ ಫ್ಲೇವರ್ ಕೂಡ ಇದೆ, ಚಾಕ್ಲೇಟ್ ಫ್ಲೇವರ್ ಕೂಡ ಇದೆ. ಐ ವುಡ್ ಸೇ ಡೂ ಟ್ರೈ ದಿಸ್.